ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ವೈದ್ಯ ಹಾಗೂ ಸಿಬ್ಬಂದಿ ಮೇಲೆ ಶಾಸಕ ಶರಣ್ ಗೌಡ ಕಂದಕೂರ್ ಗರಂ ಆಗಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ವ್ಯಕ್ತಿಗೆ ಅತ್ತ ಚಿಕಿತ್ಸೆಯೂ ನೀಡದೆ ಇತ್ತ ಬೇರೆ ಆಸ್ಪತ್ರೆಗೆ ಹೋಗೋದಕ್ಕೆ ಆಂಬ್ಯುಲೆನ್ಸ್ ಸೇವೆ ನೀಡದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು. ಈ ಬಗ್ಗೆ ವಿಷಯ ತಿಳಿಸಿ ಶಾಸಕರು ಖುದ್ದು ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಪರಿಸ್ಥಿತಿಯ ನೈಜತೆಯನ್ನ ಕಣ್ಣಾರೆ ಕಂಡ ಶಾಸಕರು ಆಸ್ಪತ್ರೆ ಸಿಬ್ಬಂದಿಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಸಾಮಾನ್ಯರು ಬಡವರಿಗೆ ಆಂಬ್ಯುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ MLA ಬಂದು ಆಂಬ್ಯುಲೆನ್ಸ್ ಕೊಡ್ಬೇಕು, ಬಡವರು ಕೊಡಲ್ಲ. ನೀವು ಆಯ್ತು ಈಗ ನೋಡೋ ಒಂದು ನಿಮಿಷ ಏನಪ್ಪ, ಒಂದು ಅವ್ರ ಮೇಲೆ ನೀವು ಆಕ್ಷನ್ ತಗೋರಿ, ಇಲ್ಲ ನಿಮ್ಮೆಲ್ಲ ನಾನು ಆಕ್ಷನ್ ಆಗ್ಬೇಕಾಗ್ತದೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗ? ಫೋನ್ ಇದಕ್ಕೆಲ್ಲ ಜವಾಬ್ದಾರಿ ಯಾರು? ನಾ ಒಂದ್ ಹೇಳ್ತೀನಿ ಕೇಳ್ರಿ, ಸರ್ಕಾರಿ ದವಾಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ, ಶ್ರೀಮಂತರು ಯಾರು ಬರಲ್ಲ. ಇದನ್ನು ಮೊದಲು ಇಟ್ಕೊಳ್ರಿ. ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ಮ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ. ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋ ಸಲಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ. ಇಲ್ಲಿ ನೀವು ಎಷ್ಟು ರೂಮ್ನೇ ಒಳಗೆ ಹಾಕಿ ಕುಂದ್ರೆ ಪಗಾರ ಕೊಡಲ್ಲ ನಿಮ್ಗೆ. ಒಂದು ಪೇಷಂಟ್ ಮಹಾದಾಸೋಹಿ ಶರಣ ಬಸವೇಶ್ವರರ 202ನೇ ಜಾತ್ರೆ ಅದ್ಧೂರಿಯಾಗಿ ನೆರವೇರಿತು. ಕಲಬುರಗಿಯ ಶರಣ ಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ನಡೆದ ರಥೋತ್ಸವಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಸಾಕ್ಷಿಯಾದರು. ಪೀಠಾಧಿಪತಿ ಶ್ರೀ ಶರಣ ಬಸಪ್ಪ ಅಪ್ಪ ಭಕ್ತರಿಗೆ ಪರಸು ಬಟ್ಟಲು ದರ್ಶನ ಮಾಡಿದ್ರು. ಬಳಿಕ ಭಕ್ತರ ಹರ್ಷೋದ್ಗಾರಗಳ ಮಧ್ಯೆ ರಥೋತ್ಸವ ನಡೆಯಿತು. ಹೊನ್ನಾವರ ಪಟ್ಟಣದ ಬಳಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ಮಂಗಳೂರಿನಿಂದ ಕುಮಟಾಗೆ ತೆರಳುತ್ತಾ ಇದ್ದ ಟ್ಯಾಂಕರ್ ಪಲ್ಟಿಯಾಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಟ್ಯಾಂಕರ್ ಪಲ್ಟಿಯಿಂದ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಗ್ಯಾಸ್ ತುಂಬಿದ ಟ್ಯಾಂಕರ್ ಪಲ್ಟಿಯಿಂದ ಜನರಲ್ಲಿ ಆತಂಕ ಕೂಡ ಮನೆ ಮಾಡಿತ್ತು. ಬಳಿಕ ಸ್ಥಳಕ್ಕೆ ಹೊನ್ನಾವರದ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ, ಪರಿಶೀಲನೆಯನ್ನ ಈಗ ನಡೆಸಿದ್ದಾರೆ. ಸಾರ್ವಜನಿಕರು ದೂರ ಹೋಗಬೇಕಾಗಿ ಮೂಲಕ ವಿನಂತಿ. ಕ್ಷುಲ್ಲಕ ಕಾರಣಕ್ಕೆ ಬಸ್ ಕಂಡಕ್ಟರ್ ಮೇಲೆ ವ್ಯಾಪಾರಿ ಹಲ್ಲೆ ನಡೆಸಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ದೇವರ ಹಿಪ್ಪರಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಬಸ್ ಸ್ಟ್ಯಾಂಡ್ನಲ್ಲಿ ಉಗುಳಬೇಡ ಅಂದಿದ್ದಕ್ಕೆ ಕಲ್ಲಂಗಡಿ ವ್ಯಾಪಾರ ಮಾಡ್ತಿದ್ದ ವ್ಯಾಪಾರಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಯ ದೃಶ್ಯ ಸಾರ್ವಜನಿಕ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹಲ್ಲೆ ವೇಳೆ ಕಂಡಕ್ಟರ್ನ ಕ್ಯಾಶ್ ಬ್ಯಾಗ್ನಲ್ಲಿದ್ದಂಥ 33,000 ರೂಪಾಯಿ ಮಿಸ್ ಆಗಿರುವ ಕುರಿತು ದೂರು ಕೂಡ ದಾಖಲಾಗಿದೆ. ಖ್ಯಾತ ರಂಗಭೂಮಿ ಕಲಾವಿದ ಪ್ರಕಾಶ್ ಹೆಗ್ಗೋಡು ನಿಧನರಾಗಿದ್ದಾರೆ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ಪ್ರಕಾಶ್ ಹೆಗ್ಗೋಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾಜ ಹುಲಿ ಸೇರಿ ಅನೇಕ ಚಿತ್ರಗಳಲ್ಲಿ ಪ್ರಕಾಶ್ ಹೆಗ್ಗೋಡು ನಟನೆ ಮಾಡಿದ್ದು, ಕನ್ನಡ ಚಿತ್ರರಂಗದಲ್ಲಿ ಕಳನಟನಾಗಿ ಪ್ರಕಾಶ್ ಹೆಗ್ಗೋಡು ಖ್ಯಾತಿ ಗಳಿಸಿದ್ರು. ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ಧಾರವಾಡದಲ್ಲಿ ರಂಗ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಧಾರವಾಡದ ರಂಗಾಯಣದ ಬಯಲು ರಂಗಮಂದಿರದಲ್ಲಿ ಹಿರಿಯ ಸಾಹಿತಿ ನಾಟಕಗಾರ ಗೋಪಾಲ ವಾಜಪೇಯಿ ಸ್ಮರಣೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸ್ವರದೇಸಿ ತಂಡ ಮತ್ತು ರಾಘವ ಕಮ್ಮಾರ ತಂಡದಿಂದ ಸಂಘ ಬಾಳ್ಯ, ನಾಗಮಂಡಲ, ನಂದಭೂಪತಿ, ದೊಡ್ಡಪ್ಪ ನಾಟಕಗಳ ಪ್ರಮುಖ ರಂಗಗೀತೆಗಳನ್ನು ಪ್ರಸ್ತುತಿ ಮಾಡಲಾಯಿತು.
ಮೆರವಣಿಗೆ ಮಾಡೋ ಮುನ್ನ ಅಲ್ಲಿ ಒಂದು ಹುಡುಗಿ ದೊಡ್ಡಪ್ಪನ ನೋಡ್ತಾಳ. ದೊಡ್ಡಪ್ಪನ ಮೇಲೆ ಅವಳಿಗೆ ಮನಸ್ಸಾಗಿದೆ. ಅವನಕ್ಕೆ ಹಾಡ್ತಾರೆ ಅಕ್ರಮ ದನ ಸಾಗಾಟದ ವಾಹನ ಡಿಕ್ಕಿಯಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡದಲ್ಲಿ ನಡೆದಿದೆ. ಕಡಬ ತಾಲೂಕಿನ ಮರ್ದಾಳದ ಜಂಕ್ಷನ್ನಲ್ಲಿ ಈ ಅಪಘಾತ ಸಂಭವಿಸಿದ್ದು, ಮರ್ದಾಳದ ನೆಕ್ಕಿತಡ್ಕ ಅಚ್ಚಿಲಪಟ್ಟೆ ನಿವಾಸಿ ವಿಠ್ಠಲ ರೈ ಸಾವನ್ನಪ್ಪಿದ್ದಾರೆ. ಇನ್ನು ಘಟನೆ ವಿರೋಧಿಸಿ ಕಡಬ ಆಸ್ಪತ್ರೆ ಬಳಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಸ್ಥಳಕ್ಕೆ ಎಸ್ಪಿ ಬರಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಬಂಧಿಸಬೇಕು. ಘಟನಾ ಸ್ಥಳಕ್ಕೆ ಎಸ್ಪಿ ಅವರು ಬರಬೇಕು. ನಾವು ಯಾವುದೇ ಕಾರಣಕ್ಕೂ ಎಸ್ಪಿ ಅವರು ಬರಲೇಬೇಕು. 2.5 hours ಬೇಕಾಗ್ತದೆ. ಈಗ ನಾನು ಒಂದು IR ಆಫೀಸ್